ನಮಸ್ಕಾರ ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಒಂದು ಕೋಟೆಯ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೇವೆ. ಅಲ್ಲಿ ಶೌರ್ಯದ ಕಥೆ ಇದೆ, ಪ್ರೀತಿ ಪ್ರೇಮದ ಕಾವ್ಯವಿದೆ. ಒಂದು ಕಡೆ ಕಡಲು, ಇನ್ನೊಂದೆಡೆ ಸಹ್ಯಾದ್ರಿ ಬೆಟ್ಟದ ಸಾಲಿನ ನಡುವಿನ ಈ ಕೋಟೆಯನ್ನು ಪರಿಚಯಿಸೋದಕ್ಕೆ ನಾನು ಕೂಡ ಉತ್ಸುಕನಾಗಿದ್ದೇನೆ. ಅರಬ್ಬಿ ಸಮುದ್ರ, ಅಘನಾಶಿನಿ ನದಿ, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಕಲ್ಪವೃಕ್ಷದ ಸಾಲು, ಇದೆಲ್ಲದರ ಜೊತೆಗೆ ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುವ ಕೋಟೆಯ ರಚನೆ. ನಾನು ವಿವರಿಸುತ್ತಾ ಇರೋದು ಮಿರ್ಜಾನ್ನಲ್ಲಿರುವ ಅದ್ಭುತ ಕೋಟೆಯ ಬಗ್ಗೆ. ಗಟ್ಟಿಯಾದ ಜಂಬಿಟ್ಟಿಗೆಯಿಂದ ನಿರ್ಮಿಸಲಾದ ಈ ಕೋಟೆಯನ್ನು 15ನೇ ಶತಮಾನದಲ್ಲಿ ನಿರ್ಮಿಸಿದ್ದು ಅಂತ ಹೇಳಲಾಗುತ್ತೆ. ಇಲ್ಲಿ ಸುಮಾರು 54 ವರ್ಷಗಳ ಕಾಲ ಆಳಿದ ರಾಣಿಯ ಕಥೆ ಇದೆ. ಅಷ್ಟೇ ಅಲ್ಲ, ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದು ಬಿಜಾಪುರದ ಆದಿಲ್ ಶಾಹಿಗಳ ಸಾಮಂತ ಅನ್ನೋ ಮಾತು ಕೂಡ ಇದೆ. ಅವನು ತನ್ನ ಪ್ರೀತಿಯ ಪತ್ನಿಯ ನೆನಪಿನಲ್ಲಿ ಈ ಕೋಟೆಯನ್ನು ಕಟ್ಟಿಸಿದ್ದ ಅಂತ ಹೇಳಲಾಗುತ್ತೆ. ಈ ಕೋಟೆಯ ಹೆಸರು ಕೂಡ ಅವನಿಂದಲೇ ಬಂದಿರೋದು ಅಂತ ಹೇಳಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಈ ಕೋಟೆ ವಿಜಯನಗರದ ಅರಸರು, ಕೆಳದಿ ಮತ್ತು ಗೇರುಸೊಪ್ಪೆಯ ನಾಯಕರು ಹಾಗೂ ಬಿಜಾಪುರದ ಆದಿಲ್ ಶಾಹಿಗಳ ಆಡಳಿತಕ್ಕೆ ಒಳಗಾದ ಕೋಟೆ. ಈ ಕೋಟೆಯನ್ನು ಬಿಜಾಪುರದ ಸುಲ್ತಾನ ಆದಿಲ್ ಶಾಹಿಗಳ ಸಾಮಂತ ಶರೀಫ್ ಉಲ್ ಮುಲ್ಕ್ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಪುರಾತತ್ವ ಇಲಾಖೆ ಕೂಡ ಇದನ್ನೇ ಕೋಟೆಯ ಹೊರಗಿನ ಫಲಕದಲ್ಲಿ ಅಳವಡಿಸಿದೆ. ಆದರೆ ಈ ಕೋಟೆಗೆ ಶರೀಫ್ ಉಲ್ ಮುಲ್ಕ್ ಬರೋ ಮೊದಲೇ ಇಲ್ಲಿ ಕೋಟೆ ಇತ್ತು, ಅದನ್ನು ಬೇರೆ ಯಾವುದೋ ರಾಜಮನೆತನ ಆಳುತ್ತಾ ಇತ್ತು ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಕೋಟೆಯ ಒಳಗಿನ ದೀಪಸ್ತಂಭ ಮತ್ತು ಚಾಮುಂಡಿಯ ವಿಗ್ರಹಗಳಿವೆ. ಅಷ್ಟೇ ಅಲ್ಲ, ಇಲ್ಲಿನ ವೀರಗಲ್ಲು, ಮಾಸ್ತಿಗಲ್ಲುಗಳು ಕೂಡ ಇಲ್ಲಿ ಶರೀಫ್ ಉಲ್ ಮುಲ್ಕ್ ಕಟ್ಟಿಸೋ ಮೊದಲೇ ಒಂದು ಕೋಟೆ ಇತ್ತು ಅನ್ನೋದನ್ನು ಸಾರಿ ಹೇಳ್ತಾ ಇವೆ. ವ್ಯಾಪಾರವನ್ನೇ ಮೂಲವಾಗಿ ಇಟ್ಟುಕೊಂಡು ನಿರ್ಮಿಸಲಾಗಿರುವ ಈ ಕೋಟೆಯಲ್ಲಿ ಎಂದೂ ಮಾಸದ ಹೆಸರು ಎಂದರೆ ರಾಣಿ ಚೆನ್ನಭೈರಾದೇವಿ. ಕರಾವಳಿಯ ಜನರು ಈ ಹೆಸರನ್ನು ಎಂದೂ ಮರೆಯೋ ಹಾಗಿಲ್ಲ. ವಿಜಯನಗರದ ಆಳ್ವಿಕೆ ಸಮಯದಲ್ಲಿ ಈಕೆ ಗೇರುಸೊಪ್ಪೆ ಸಂಸ್ಥಾನದ ರಾಣಿಯಾಗಿದ್ದಳು. ಅಪಾರ ಪ್ರಮಾಣದ ಸಾಂಬಾರು ಪದಾರ್ಥ ಬೆಳೆಯುವ ಪ್ರದೇಶ ಆಕೆಯ ವಶದಲ್ಲಿತ್ತು. ಇವತ್ತಿನ ಕುಮಟ, ಕಾರವಾರ, ಹೊನ್ನಾವರ ಸೇರಿದ ಹಾಗೆ ಕರಾವಳಿಯ ಸಾಕಷ್ಟು ಪ್ರದೇಶಗಳು ಗೇರುಸೊಪ್ಪೆಯ ಅರಸರ ಆಡಳಿತಕ್ಕೆ ಒಳಪಟ್ಟಿತ್ತು. 16ನೇ ಶತಮಾನದಲ್ಲಿ ಇಲ್ಲಿ ಹೇರಳವಾಗಿ ಸಾಂಬಾರು ಪದಾರ್ಥಗಳನ್ನು ಬೆಳೆಯಲಾಗುತ್ತಿತ್ತು. ಅದರಲ್ಲೂ ಕಾಳುಮೆಣಸಿನ ಉತ್ಪಾದನೆಗೆ ಈ ಗೇರುಸೊಪ್ಪ ಹೆಸರುವಾಸಿಯಾಗಿತ್ತು. ಪೋರ್ಚುಗೀಸರಿಗೆ ಈ ಕಾಳುಮೆಣಸಿನ ಮೇಲೆ ಎಷ್ಟು ವ್ಯಾಮೋಹ ಇತ್ತು ಅಂದರೆ ಅವರು ಚೆನ್ನಭೈರಾದೇವಿಯನ್ನು ರೈನಾ ದ ಪೆಮೆಂಟಾ ಅಂತ ಕರೆದ್ರು. ಹಾಗಂದರೆ ಅವರ ಭಾಷೆಯಲ್ಲಿ ಕಾಳುಮೆಣಸಿನ ರಾಣಿ ಅಂತ ಅರ್ಥ. ಅವತ್ತಿನ ಕಾಲದಲ್ಲಿ ಇದೇ ಕೋಟೆಯಲ್ಲಿ ಸಾಂಬಾರು ಪದಾರ್ಥಗಳನ್ನು ಶೇಖರಿಸಿ ಸಮುದ್ರದ ಮೂಲಕ ಪೋರ್ಚುಗೀಸರಿಗೆ ವ್ಯಾಪಾರ ಮಾಡಲಾಗ್ತಾ ಇತ್ತು. ಇಲ್ಲಿ ಸಮುದ್ರದ ವ್ಯಾಪಾರ ಇದ್ದಿದ್ದರಿಂದಲೇ ಮಿರ್ಜಾನ್ ಕೋಟೆಯ ಮೇಲೆ ಸಾಕಷ್ಟು ದಾಳಿಗಳು ಕೂಡ ನಡೆದಿವೆ. ಕೆಳದಿಯ ಅರಸರಂತೂ ಸತತ ಪ್ರಯತ್ನಗಳ ಮೂಲಕ ಗೇರುಸೊಪ್ಪೆಯ ಅರಸರನ್ನು ಕೆಲ ವರ್ಷಗಳ ಕಾಲ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಆಳ್ವಿಕೆ ನಡೆಸಿದ್ರು. ಆದರೆ ಚೆನ್ನಭೈರಾದೇವಿ ಜೀವಿಸಿದ್ದ ಸಮಯದವರೆಗೂ ಈ ಸ್ಥಳ ಬೇರೆ ಯಾರ ವಶವೂ ಆಗಿರಲಿಲ್ಲ. ಇಷ್ಟರ ಮಟ್ಟಿಗೆ ಚೆನ್ನಭೈರಾದೇವಿ ಈ ಪ್ರದೇಶವನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಳು. ಈ ಕೋಟೆಯ ನಿರ್ಮಾಣ ಕೂಡ ಅದ್ಭುತವಾಗಿದೆ. ಕೋಟೆಯ ಒಳಗೆ ಅರಮನೆ, ದರ್ಬಾರ್ ಹಾಲ್ನ ಅವಶೇಷಗಳು ಕಾಣಸಿಗುತ್ತವೆ. ಅಲ್ಲಿನ 2 ಬೃಹತ್ ಬಾವಿಗಳು ಆಗಿನ ಕಾಲದಲ್ಲಿ ಸ್ಥಳೀಯರಿಗೆ ನೀರಿನ ಆಧಾರವಾಗಿದ್ದವು. ಸುಮಾರು 11 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಕೋಟೆಯಲ್ಲಿ ಸಾಂಬಾರು ಪದಾರ್ಥಗಳನ್ನು ಶೇಖರಿಸಲು ಪ್ರತ್ಯೇಕ ಕೊಠಡಿಗಳು ಹಾಗೂ ವಿಶಾಲವಾದ ಪ್ರಾರ್ಥನಾ ಮಂದಿರ ತುಂಬ ಅದ್ಭುತವಾಗಿ ಕಾಣಸಿಗುತ್ತವೆ. ಇನ್ನು ಕೋಟೆಯ ಕಾವಲು ಸೈನಿಕರಿಗೆ ಯಾವುದೇ ತೊಂದರೆ ಆಗದಿರಲೆಂದು ಇಲ್ಲಿನ ಗೋಪುರಗಳನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಬಂದೂಕು ಹಾಗೂ ಫಿರಂಗಿಗಳನ್ನು ಇಡಲು ಸೂಕ್ತ ಸ್ಥಳ ಕೂಡ ಇದೆ. ಎತ್ತರದ ಗೋಡೆಗಳು ಗೋಪುರದ ಮೇಲ್ಭಾಗವನ್ನು ಸುತ್ತುವರಿದಿದ್ದರೆ ಶತ್ರುಗಳು ಸಾಕಷ್ಟು ದೂರದಲ್ಲಿ ಇರುವಾಗಲೇ ಗುರುತಿಸುವುದಕ್ಕೆ ಸಹಾಯ ಆಗೋ ಹಾಗೆ ಗೋಪುರದ ಗೋಡೆಗಳನ್ನು ನಿರ್ಮಿಸಲಾಗಿದೆ. ಈ ಕೋಟೆಯನ್ನು ಯಾರು ಕಟ್ಟಿಸಿದರು ಅನ್ನೋ ಬಗ್ಗೆ ಸ್ಪಷ್ಟ ಉಲ್ಲೇಖ ಇಲ್ಲವಾದರೂ ಕೋಟೆಯ ಹಿಂದೆ ಸಾಕಷ್ಟು ಕಥೆಗಳಂತೂ ಇವೆ. ಈ ಕೋಟೆಗೆ ಮತ್ತು ಊರಿಗೆ ಮಿರ್ಜಾನ್ ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋದಕ್ಕೆ ಹೊರಟರೆ ಅಲ್ಲೊಂದು ಅದ್ಭುತ ಪ್ರೇಮಲೋಕದ ಪುಟಗಳು ತೆರೆದುಕೊಳ್ಳುತ್ತವೆ. 17ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರ ಸಾಮಂತನಾಗಿ ಆಳ್ವಿಕೆ ಮಾಡುತ್ತಿದ್ದ ಶರೀಫ್ ಉಲ್ ಮುಲ್ಕ್ ಸಮುದ್ರ ತೀರದಲ್ಲಿ ಒಂದು ಸುಂದರ ಕೋಟೆಯನ್ನು ನಿರ್ಮಿಸಿ ಅದನ್ನು ತನ್ನ ಆಡಳಿತದ ಕೇಂದ್ರವನ್ನಾಗಿಸಬೇಕು ಅಂತ ಅಂದುಕೊಂಡ. ಹಾಗೆಯೇ ಅವನು ತಾನು ನಿರ್ಮಿಸಿದ ಕೋಟೆಗೆ ಹಾಗೂ ಆ ಊರಿಗೆ ತನ್ನ ಮಡದಿಯ ಹೆಸರನ್ನು ಇಡಬೇಕು ಅಂತ ಅಂದುಕೊಂಡ.
ತನ್ನ ಮಡದಿಯನ್ನು ಆತ ಪ್ರೀತಿಯಿಂದ ಮೇರಿ ಜಾನ್ ಅಂತ ಕರಿತಾ ಇದ್ದಿದ್ದರಿಂದ ಅದೇ ಹೆಸರನ್ನು ಆ ಕೋಟೆಗೆ ಹಾಗೂ ಊರಿಗೂ ಸಹ ಇಟ್ಟುಬಿಟ್ಟ. ಮುಂದೆ ಅದೇ ಹೆಸರು ಜನರ ಬಾಯಲ್ಲಿ ಮಿರ್ಜಾನ್ ಆಯಿತು ಅಂತ ಒಂದು ಕತೆ ಇಲ್ಲಿ ಚಾಲ್ತಿಯಲ್ಲಿದೆ. ಆದರೆ ಈ ಕತೆಗೆ ಯಾವುದೇ ಐತಿಹಾಸಿಕ ಪುರಾವೆ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಈ ಕೋಟೆಯನ್ನು ಶರೀಫ್ ಉಲ್ ಮುಲ್ಕ್ ಕಟ್ಟಿಸಿದ್ದ ಅನ್ನೋದು ಸಂಪೂರ್ಣ ಸತ್ಯ ಅಲ್ಲ. ಮೊದಲೇ ಇದ್ದ ಕೋಟೆಯೊಂದನ್ನು ಪುನರ್ನಿರ್ಮಾಣ ಮಾಡಿರುವ ಸಾಧ್ಯತೆಗಳು ತುಂಬ ಇರುತ್ತವೆ. ಆಗಿನ ಕಾಲದಲ್ಲಿ ಈ ಕೋಟೆ ಒಂದು ಅದ್ಭುತ ವ್ಯಾಪಾರಿ ಕೇಂದ್ರವಾಗಿತ್ತು. ಗೇರುಸೊಪ್ಪ ಪೋರ್ಚುಗೀಸರೊಂದಿಗೆ ವ್ಯಾಪಾರ ಮಾಡುತ್ತಾ ವಿಜಯನಗರದೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಂಡಿತ್ತು. ನಂತರ ಈ ಕೋಟೆ ಬಿಜಾಪುರ ಸುಲ್ತಾನರ ಪಾಲಾಯಿತು. ತದನಂತರ ಬ್ರಿಟಿಷರ ಆಳ್ವಿಕೆಗೆ ಒಳಪಡ್ತು. ಈ ಕೋಟೆಗೆ ಮಿರ್ಜಾನ್ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದಕ್ಕೂ ಸೂಕ್ತ ಪುರಾವೆ ಇಲ್ಲ. ಮಿರ್ಜಿ ಅನ್ನೋ ಹೆಸರು ಕ್ರಮೇಣ ಮಿರ್ಜಾ ಆಯಿತು ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಮೇರಿ ಜಾನ್ ಮುಂದೆ ಮಿರ್ಜಾನ್ ಆಗಿ ಬದಲಾಯಿತು ಅಂತ ಅಭಿಪ್ರಾಯ ಪಡ್ತಾರೆ. ಚೆನ್ನಭೈರಾದೇವಿ, ಶರೀಫ್ ಉಲ್ ಮುಲ್ಕ್, ಕೆಳದಿ ಅರಸರ ಆಡಳಿತದ ಗುರುತು ಈ ಕೋಟೆಯಲ್ಲಿ ಕಂಡುಬರುತ್ತವೆ. ಈಗಲೂ ಬಲಿಷ್ಠವಾಗಿರುವ ಈ ಕೋಟೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಇದು ಮಿರ್ಜಾನ್ ಎಂಬ ಅದ್ಭುತ ಕೋಟೆಯ ಸಣ್ಣ ಪರಿಚಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.